ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಪ್ರೀವಿಯಸ್ ಸೆಷನ್ಸ್ 25ನೇ ಸೆಷನ್ನವರೆಗೆ ನಾನು ಮನಿ ಆ್ಯಂಡ್ ಫಿನಾನ್ಷಿಯಲ್ ಮಾರ್ಕೆಟ್ ಅಥವಾ ಹಣ ಮತ್ತು ಹಣಕಾಸಿನ ಮಾರುಕಟ್ಟೆ ಅನ್ನುವಂತಹ ಈ ಒಂದು ಪತ್ರಿಕೆಯ ಎರಡು ಪ್ರಮುಖ ಅಧ್ಯಾಯಗಳಾದಂತಹ ಮನಿ ಆ್ಯಂಡ್ ಮಾನಿಟರಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಮನಿ ಅಥವಾ ಹಣ ಮತ್ತು ಹಣಕಾಸಿನ ಪ್ರಮಿತಿಗಳ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ, ಇನ್ನು ಎರಡನೇ ಅಧ್ಯಾಯದಲ್ಲಿ ನಾವು ಹಣದ ಬೇಡಿಕೆ ಮತ್ತು ಪೂರೈಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ನನ್ನ ಸೆಷನ್ 25ರಲ್ಲಿ ಈ ಮನಿ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅಥವಾ ಹಣ ಮತ್ತು ಹಣಕಾಸಿನ ಮಾರುಕಟ್ಟೆ ಅನ್ನುವಂತಹ ಈ ಪತ್ರಿಕೆಯ ಮೂರನೇ ಅಧ್ಯಾಯ ಆಗಿರುವಂತಹ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳಿದಾಗ ಜಗತ್ತಿನ ಯಾವುದೇ ಒಂದು ರಾಷ್ಟ್ರದ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಥವಾ ಜಗತ್ತಿನ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ತಮ್ಮದೇ ಆದಂತಹ ಪಾತ್ರವನ್ನು ಇವತ್ತು ವಹಿಸ್ತಾ ಇರೋದು ಅಥವಾ ನಿರ್ವಹಿಸ್ತಾ ಇರೋದು ನಾವಿವತ್ತು ಕಾಣ್ತೇವೆ. ಆದರೆ ಈ ಸಂದರ್ಭದಲ್ಲಿ ಆ ವಾಣಿಜ್ಯ ಬ್ಯಾಂಕ್ ಅಂತಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಆ ಬ್ಯಾಂಕ್ ಅನ್ನುವಂತಹ ಪದದ ಉಗಮ ಹೇಗಾಯಿತು, ಬ್ಯಾಂಕ್ ಅನ್ನುವಂತಹ ಪದ ಹೇಗೆ ಬಳಕೆಗೆ ಬಂತು ಅನ್ನುವಂಥ ಅದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಒಂದಿಷ್ಟು ಚರ್ಚೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ದೇರ್ ಈಸ್ ನೋ ಕನ್ಸೆನ್ಸಸ್ ಅಬೌಟ್ ಹೌ ದ ವರ್ಡ್ ಬ್ಯಾಂಕ್ ಈಸ್ ಆರಿಜಿನೇಟೆಡ್. ಸಮ್ ಆಥರ್ಸ್ ಸೇ ದಟ್ this word is derived from the Greek words bankers or banquet and Italian word banco which means a bench. ಸೊ ಅಂದರೆ ಏನು, ಈ ಅರ್ಥಶಾಸ್ತ್ರಜ್ಞರಲ್ಲಾಗಲಿ ಅಥವಾ ಬೇರೆ ತಜ್ಞರಲ್ಲಾಗಲಿ ಈ ಬ್ಯಾಂಕ್ ಅನ್ನುವಂತಹ ಪದದ ಉಗಮ ಅಥವಾ ಅದರ ಬಳಕೆಯ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳಿದ್ದಾವೆ, ಸಾಕಷ್ಟು ಒಮ್ಮತದ ಅಭಿಪ್ರಾಯ ಇಲ್ಲದೇ ಇರೋದನ್ನು ನಾವು ಕಾಣ್ತೇವೆ. ಕೆಲವರ ಪ್ರಕಾರ ಈ ಇಂಗ್ಲಿಷ್ ವರ್ಡ್ ಬ್ಯಾಂಕ್ ಅನ್ನುವಂತಹದ್ದು ಅದು ಗ್ರೀಕ್ ಭಾಷೆಯ ಬ್ಯಾಂಕರ್ಸ್ ಅಥವಾ ಬ್ಯಾಂಕ್ವೆ ಹಾಗೂ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅನ್ನುವಂತಹ ಪದದಿಂದ ಬಂದಿದೆ. ಆ ಗ್ರೀಕ್ ಭಾಷೆ ಮತ್ತು ಇಟಾಲಿಯನ್ ಭಾಷೆಯಲ್ಲ ಆ ಪದಗಳ ಅರ್ಥವನ್ನು ನಾವು ನೋಡಿದಾಗ ಅದರ ಅರ್ಥ ಬೆಂಚ್ ಅಥವಾ ಒಂದು ಮೇಜು ಅಂತ ನಾವು ಅದನ್ನು ಕಾಣಬಹುದು. ಏನಿದು ಮೇಜು ಅಥವಾ ಬೆಂಚ್ ಅನ್ನುವಂಥ ಪದವನ್ನು ಯಾಕೆ ಬಳಸಿದ್ರು ಈ ಇಟಾಲಿಯನ್ನರು ಮತ್ತು ಗ್ರೀಕ್ ಪೀಪಲ್ ಅಂತ ನಾವು ನೋಡಿದಾಗ ಅದರ ಕತೆ ಹೀಗಿದೆ. ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಆರಿಜಿನ್ ಈಸ್ ಅಟ್ರಿಬ್ಯೂಟೆಡ್ ಟು ದ ಫ್ಯಾಕ್ಟ್ ದಟ್ the Jews in Lombardy transacted the business of money exchange on benches in the marketplace, and when the business failed, the banco was destroyed by the people. ಅಂದರೆ ಇಟಾಲಿಯ ಲೊಂಬಾರ್ಡಿ ಅನ್ನುವಂಥ ಒಂದು ಸ್ಥಳದಲ್ಲಿ, ಒಂದು ಭೌಗೋಳಿಕ ಪ್ರದೇಶದಲ್ಲಿ ಜ್ಯೂಸ್ ಹಣದ ಲೇವಾದೇವಿಗ ಜ್ಯೂಸ್ ಅಂತ ಹೇಳ್ತೀವಲ್ಲ, ಜ್ಯೂಸ್ ಧರ್ಮದ ಹಣದ ಲೇವಾದೇವಿಗಾರರು ತಮ್ಮ ಈ ಹಣದ ವಿನಿಮಯದ ಒಂದು ವ್ಯವಹಾರವನ್ನು ಅವರು ಮಾಡಲಿಕ್ಕೆ ಒಂದು ಬೆಂಚನ್ನು ಅಥವಾ ಒಂದು ಮೇಜನ್ನು ಅವರು ಬಳಸ್ತಾ ಇದ್ರು. ಆ ಒಂದು ಮೇಜಿನ ಮೇಲೆ ಇಟ್ಟಿರುವಂತಹ ಹಣದ ರಾಶಿಯಲ್ಲಿ ಅವರು ಯಾರ್ಯಾರಿಗೆ ಹಣದ ಅವಶ್ಯಕತೆ, ಸಾಲದ ರೂಪದಲ್ಲಿ ಅವಶ್ಯಕತೆ ಇದೆಯೋ, ಅದರ ಕೆಲವೊಮ್ಮೆ ರಾಜರಿಗೆ ಯುದ್ಧದ ಉದ್ದೇಶಕ್ಕಾಗಿರ್ಬೋದು ಅಥವಾ ಕೆಲವರಿಗೆ ವ್ಯಾಪಾರಸ್ಥರಿಗೆ ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ಆ ಒಂದು ಬೆಂಚ್ ಮೇಲೆ ಇಟ್ಟಂತಹ ಹಣದ ರಾಶಿಯಿಂದ ಅವರು ಹಣದ ವ್ಯವಹಾರವನ್ನು ಮಾಡ್ತಾ ಇದ್ರು. ಕಾಲಕ್ರಮೇಣ ಆ ಒಂದು ವ್ಯವಹಾರಗಳು ಬಹಳಷ್ಟು ವಿಫಲತೆಯನ್ನು ಅಥವಾ ಅವನತಿಯನ್ನು ಕಂಡ ನಂತರ ಆ ಬೆಂಚ್ ಅನ್ನುವಂಥದ್ದು ಕೂಡ ಏನಾಯಿತು, ಡೆಸ್ಟ್ರಾಯ್ ಆಯಿತು ಅಥವಾ ಅದು ನಾಶ ಆಯಿತು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಕೆಲವೊಂದು ಅಥಾರಿಟಿಗಳ ಪ್ರಕಾರ ದ ಅದರ್ ಅಥಾರಿಟೀಸ್ ಹೋಲ್ಡ್ ದ ಒಪಿನಿಯನ್ ದಟ್ ದ ವರ್ಡ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ದಿ ಜರ್ಮನ್ ವರ್ಡ್ ಬ್ಯಾಂಕ್ which means giant stock fund. Later on, when the Germans occupied major part of Italy, the word bank was Italianized into bank. ಇನ್ನು ಕೆಲವೊಂದು ತಜ್ಞರ ಪ್ರಕಾರ ಈ ಇಂಗ್ಲಿಷ್ ಪದ ಬ್ಯಾಂಕ್ ಅನ್ನುವಂತಹದ್ದು ಜರ್ಮನ್ ಭಾಷೆಯ ಬ್ಯಾಂಕ್, ನಾವು ಪ್ರೊನೌನ್ಸಿಯೇಷನ್ ಅಲ್ಲಿ ಎರಡನ್ನೂ ಕೂಡ ಬ್ಯಾಂಕ್ ಅಂತ ಹೇಳ್ತೇವೆ. ಇಂಗ್ಲಿಷ್ ಪದ BANK ಕೂಡ ಬ್ಯಾಂಕ್ ಎಂದಾಗಿ ನಾವು ಕರಿತೇವೆ. ಇನ್ನು ಜರ್ಮನ್ ಭಾಷೆಯ ಬ್ಯಾಂಕ್ ಅಂತ ಹೇಳಿದಾಗ ಅದನ್ನ ಕೇವಲ ಸ್ಪೆಲ್ಲಿಂಗ್ ಅಲ್ಲಿ BANCK ಬ್ಯಾಂಕ್ ಅನ್ನುವಂಥದ್ದು ಜರ್ಮನ್ ಪದ ಅನ್ನುವಂಥದ್ದು ಅವರ ವಾದ. ಆ ಜರ್ಮನ್ ಭಾಷೆಯಲ್ಲಿ ಬ್ಯಾಂಕ್ ಅಂತ ಹೇಳಿದ್ರೆ ಜಾಯಿಂಟ್ ಸ್ಟಾಕ್ ಫಂಡ್ ಅಂತ ಹೇಳ್ತಾರೆ. ಜಾಯಿಂಟ್ ಸ್ಟಾಕ್ ಫಂಡ್ ಅಂದ್ರೆ ಕನ್ನಡದಲ್ಲಿ ನಾವು ಕೂಡು ಬಂಡವಾಳ ನಿಧಿ ಅಂತ ಹೇಳ್ತೇವೆ. ಕೆಲವು ಹಣದ ಲೇವಾದೇವಿಗಾರರು ತಮ್ಮ ಬಂಡವಾಳವನ್ನು ಅಲ್ಲಿ ಹೂಡಿಕೆಯನ್ನು ಮಾಡಿಬಿಟ್ಟು ಆ ಒಂದು ನಿಧಿಯ ಮೂಲಕ ಅವರು ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳನ್ನು ಉದ್ದೇಶಗಳಿಗೆ ಅವರು ಸಾಲವನ್ನು ಕೊಡ್ತಾ ಇದ್ರು.
ಕಾಲಕ್ರಮೇಣ ಈ ಜರ್ಮನಿಯರು ಇಟಾಲಿಯ ಬಹುಭಾಗ ಭೂಪ್ರದೇಶಗಳನ್ನು ಆಕ್ರಮಣವನ್ನು ಮಾಡಿಕೊಂಡ ನಂತರ ಕಾಲಕ್ರಮೇಣದಲ್ಲಿ ಆ ಜರ್ಮನ್ ಭಾಷೆಯ ಬ್ಯಾಂಕ್ ಅನ್ನುವಂತಹದ್ದು ಇಟಾಲಿಯನ್ ಭಾಷೆಯ ಬ್ಯಾಂಕ್ ಆಗಿ ಮಾರ್ಪಾಡಾಯಿತು ಅನ್ನುವಂಥದ್ದು ಸಾಕಷ್ಟು ತಜ್ಞರ ಒಂದು ಅಭಿಪ್ರಾಯ. ಹಾಗಾಗಿ ಕೆಲವರ ಪ್ರಕಾರ ಈ ಇಂಗ್ಲಿಷ್ ವರ್ಡ್ ಬ್ಯಾಂಕ್ ಅನ್ನುವಂತಹ ಮೂಲವನ್ನು ಗ್ರೀಕ್ ಭಾಷೆಯಲ್ಲಿ ನೋಡ್ತೀವಿ ಅಂತಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಅದು ಇಟಾಲಿ ಭಾಷೆಗೆ ಸೇರಿದ್ದು ಅನ್ನೋದು ಮತ್ತೊಂದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ ಆ ಇಂಗ್ಲಿಷ್ ಬ್ಯಾಂಕ್ ಅನ್ನುವಂತಹದ್ದು ಜರ್ಮನ್ ಭಾಷೆಯ ಬ್ಯಾಂಕ್ ಪದದಿಂದ ಬಂದಿದೆ ಅನ್ನುವಂಥದ್ದು ಸಾಕಷ್ಟು ವಿವಾದಗಳಿದ್ದಾವೆ. It is therefore not possible to decide which of the opinion is correct, for no record is available to ascertain the validity of any of the opinions. ಆದರೆ ನಾವು ಇತಿಹಾಸದ ಪುಟಗಳನ್ನು, ಪುರಾವೆಗಳನ್ನು, ನಾವು ಅದಕ್ಕೆ ಎವಿಡೆನ್ಸಸ್ಗಳನ್ನು ನಾವು ನೋಡಿದಾಗ ನಮಗೆ ಯಾವ ಒಂದು ತಜ್ಞರ ಅಭಿಪ್ರಾಯ ಹೆಚ್ಚು ಸಮ್ಮತ ಅಂತ ನಾವು ಅದನ್ನು ಸಾಬೀತು ಮಾಡಲಿಕ್ಕೆ ಅಥವಾ ಅದನ್ನು ಹೇಳಲಿಕ್ಕೆ ನಾವು ಅದು ಸಾಧ್ಯವಿಲ್ಲ. ಹಾಗೆ ಯಾಕೆಂದರೆ ಇತಿಹಾಸದಲ್ಲಿ ಇದಕ್ಕೆ ಯಾವುದೇ ರೆಕಾರ್ಡ್ಸ್ಗಳು ಅಥವಾ ಅದಕ್ಕೆ ಪುರಾವೆಗಳಾಗಲಿ ಅದಕ್ಕೆ ಸಾಕ್ಷ್ಯಾಧಾರಗಳಾಗಲಿ ನಮ್ಮ ಹತ್ರ ಲಭ್ಯ ಇಲ್ಲದೆ ಇರೋದ್ರಿಂದ ಈ ಮೂರು ವಾದಗಳು ಇವತ್ತಿಗೂ ಕೂಡ ಅದು ಪ್ರಚಲಿತದಲ್ಲಿ ಇದ್ದಾವೆ. ಇಂಗ್ಲಿಷ್ ಪದ ಬ್ಯಾಂಕ್ ಅನ್ನುವುದು ಜರ್ಮನಿಯಿಂದ ಬಂದಿದೆ, ಇಂಗ್ಲಿಷ್ ಪದ ಬ್ಯಾಂಕ್ ಅನ್ನುವುದು ಇಟಾಲಿ ಭಾಷೆಯಿಂದ ಬಂದಿದೆ, ಇಂಗ್ಲಿಷ್ ಪದ ಬ್ಯಾಂಕ್ ಅನ್ನುವಂತಹದ್ದು ಜರ್ಮನ್ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು, ಈ ಮೂರು ವಾದಗಳನ್ನು ನಾವಿವತ್ತು ಅಧ್ಯಯನವನ್ನು ನಾವು ಮಾಡ್ತಾನೆ ಇದ್ದೇವೆ. Primarily, all banks gather temporarily idle money for the purpose of lending to others and investing, which bring gain in the form of return, profit and dividends, etc. However, due to the variety of resources of money and the diversity in lending and investment operation, banks have been placed into various categories. ಸೊ ಸಾಮಾನ್ಯವಾಗಿ ಅದು ಈ ಇಂಗ್ಲಿಷ್ ಪದ ಬ್ಯಾಂಕ್ ಅನ್ನುವಂಥದ್ದು ಜರ್ಮನ್ ಭಾಷೆಯಿಂದ ಬಂದಿರಬಹುದು, ಅಥವಾ ಅದು ಗ್ರೀಕ್ ಭಾಷೆಯಿಂದ ಬಂದಿರಬಹುದು, ಅಥವಾ ಅದು ಇಟಾಲಿ ಭಾಷೆಯಿಂದ ಬಂದಿರಬಹುದು. ಆದರೆ ಒಂದಂತೂ ಸತ್ಯ, ಈ ಎಲ್ಲ ಒಂದು ಬ್ಯಾಂಕುಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ತಮ್ಮ ಒಂದು ಟೆಂಪರರಿ ಅಂತ ಹೇಳ್ತೇವೆ. ಟೆಂಪರರಿ ಅಂತ ಹೇಳಿದಾಗ ಅಂದ್ರೇನು, ಸುಮ್ಮನೆ ಒಂದು ಎಮರ್ಜೆನ್ಸಿಯಲ್ಲಿ ಅಥವಾ ಟೆಂಪರರಿ ಪರ್ಪಸ್ಗೆ ತಮ್ಮಲ್ಲಿರುವಂತಹ ಜಡವಾದ ಹಣಕಾಸಿನ ಸಂಪನ್ಮೂಲಗಳನ್ನು ಅವರು ಸಾಲದ ರೂಪಕ್ಕೆ ಕೊಡಲಿಕ್ಕೆ ಅವರು ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಆ ಒಂದು ತಮ್ಮಲ್ಲಿರುವಂತಹ ಜಡವಾದ ಹಣಕಾಸನ್ನು ಟೆಂಪರರಿ ಆಗಿ ಒಂದು ಶಾರ್ಟ್ ಪರ್ಪಸ್ಗಳಿಗೆ ಅಥವಾ ಒಂದು ಅಲ್ಪಾವಧಿ ಉದ್ದೇಶಗಳಿಗೆ ಹೂಡಿಕೆಯನ್ನು ಕೂಡ ಅವರು ಮಾಡ್ತಾ ಇದ್ರು. ಸೊ ಏನು ಉದ್ದೇಶ ಅವರದ್ದು ಅಂತಂದ್ರೆ ಮೇಕಿಂಗ್ ಆಫ್ ದಿ ಪ್ರಾಫಿಟ್. ಸೊ ಟು ಗೇನ್ ದಿ ಪ್ರಾಫಿಟ್ ಆರ್ ದಿ ಡಿವಿಡೆಂಡ್. ಸೊ ಲಾಭ ಅಥವಾ ಡಿವಿಡೆಂಡ್ ಅನ್ನು ಮಾಡುವಂತಹ ಉದ್ದೇಶದಿಂದ ಈ ಎಲ್ಲ ಬ್ಯಾಂಕುಗಳು ತಮ್ಮ ಬಂಡವಾಳವನ್ನು ಅಥವಾ ತಮ್ಮ ಜಡವಾದಂತಹ ಹಣಕಾಸಿನ ಸಂಪನ್ಮೂಲಗಳನ್ನು ಸಾಲದ ರೂಪದಲ್ಲಿ ಕೊಡಲಿಕ್ಕಾಗಿ ಮತ್ತು ಹೂಡಿಕೆಯನ್ನು ಮಾಡಲಿಕ್ಕಾಗಿ ಅವರು ಬಳಸ್ಕೊಳ್ತಾ ಇದ್ರು. ಆದರೆ ಕಾಲಕ್ರಮೇಣವಾಗಿ ಅವರು ಕ್ರೋಢೀಕರಣ ಮಾಡಿರುವಂತಹ ಹಣಕಾಸಿನ ಮೂಲಗಳು ಅಥವಾ ಯಾವ ಮೂಲಗಳಿಂದ ಹಣಕಾಸನ್ನು ಅವರು ಸಂಗ್ರಹವನ್ನು ಮಾಡಿದ್ರು, ಹಾಗೂ ಯಾವ ಉದ್ದೇಶಗಳಿಗೆ ಅವರು ಹಣವನ್ನು ಸಾಲದ ರೂಪದಲ್ಲಿ ಕೊಡಲಿಕ್ಕೆ ಪ್ರಾರಂಭಿಸಿದರು, ಅಥವಾ ಯಾವ ಬ್ಯಾಂಕು ಯಾವ ಉದ್ದೇಶಗಳಿಗೆ ಎಷ್ಟು ಅವಧಿಗೆ ಸಾಲವನ್ನು ಕೊಡುತ್ತೆ ಅನ್ನುವುದರ ಆಧಾರದ ಮೇಲೆ ಆ ಬ್ಯಾಂಕ್ ಅನ್ನುವಂತಹದ್ದು ವಿವಿಧ ವಿಧಗಳಾಗಿ ಅದು ಮಾರ್ಪಾಡು ಆಯಿತು. ಅಂದರೆ ಸಾಲವನ್ನು ಕೊಡುವಂತಹ ಉದ್ದೇಶ ಅಥವಾ ಸಾಲವನ್ನು ಕೊಡುವಂತಹ ಸ್ವರೂಪ, ತಾವು ಸಂಗ್ರಹವನ್ನು ಮಾಡಿರುವಂತಹ ಹಣಕಾಸಿನ ಸಂಪನ್ಮೂಲಗಳ ಮೂಲಗಳ ಆಧಾರದ ಮೇಲೆ ಆ ಬ್ಯಾಂಕ್ ಅನ್ನುವಂಥದ್ದು ಕಾಲಕ್ರಮೇಣ ಬೇರೆ ಬೇರೆ ವಿಧಗಳಾಗಿ ಅದು ಮಾರ್ಪಾಡು ಆಯಿತು. ಉದಾಹರಣೆಗೆ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಕಮರ್ಷಿಯಲ್ ಬ್ಯಾಂಕ್ಗೆ ನಾವು ಕನ್ನಡದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳ್ತೇವೆ. ಇನ್ನು ಕೆಲವೊಂದು ಬ್ಯಾಂಕುಗಳು ಸೇವಿಂಗ್ಸ್ ಬ್ಯಾಂಕ್ ಆಗಿ ಮಾರ್ಪಾಡಾದವು. ಸೇವಿಂಗ್ಸ್ ಬ್ಯಾಂಕುಗಳು ಅಂತಂದ್ರೆ ನಾವು ಕನ್ನಡದಲ್ಲಿ ಉಳಿತಾಯದ ಬ್ಯಾಂಕುಗಳು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತ ಹೇಳ್ತೇವೆ. ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತ ಹೇಳಿದಾಗ ಅದಕ್ಕೆ ನಾವು ಕೈಗಾರಿಕಾ ಬ್ಯಾಂಕುಗಳು ಅಂತ ಹೇಳ್ತೇವೆ. ಮಾರ್ಟ್ಗೇಜ್ ಬ್ಯಾಂಕ್ಸ್ ಅಥವಾ ಅದಕ್ಕೆ ನಾವು ಅಡಮಾನ ಬ್ಯಾಂಕುಗಳು ಅಂತ ಕರಿತೇವೆ. ಅಗ್ರಿಕಲ್ಚರಲ್ ಬ್ಯಾಂಕ್ ಅಥವಾ ಕೃಷಿ ಬ್ಯಾಂಕುಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಥವಾ ಹೂಡಿಕೆ ಬ್ಯಾಂಕುಗಳು, ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್, ಈ ರೀತಿ ಬೇರೆ ಬೇರೆ ರೂಪಗಳಾಗಿ ಅಥವಾ ಬೇರೆ ಬೇರೆ ಬಗೆಗಳಾಗಿ ಬ್ಯಾಂಕುಗಳು ರೂಪುಗೊಂಡವು. ಸೊ ನಾವು ಇವತ್ತು ನಮ್ಮ ಈ ಒಂದು ಯೂನಿಟ್ 3 ಅಲ್ಲಿ ನಮ್ಮ ಚರ್ಚೆ ಕಾನ್ಸಂಟ್ರೇಟ್ ಅನ್ನು ನಾವು ಮಾಡುವಂಥದ್ದು ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ.
ನಾವು ಇಷ್ಟೊತ್ತಿಗೂ ಚರ್ಚೆ ಮಾಡಿರೋದೇನು, ಆ ವಾಣಿಜ್ಯ ಬ್ಯಾಂಕ್ ಅಥವಾ ಆ ಕಮರ್ಷಿಯಲ್ ಬ್ಯಾಂಕ್ ಅನ್ನುವಂತಹ ಈ ಒಂದು ನೇಮಲ್ಲಿ ಇರುವಂತಹ ಬ್ಯಾಂಕ್ ಅನ್ನುವುದರ ಮೂಲವನ್ನು ಹುಡುಕಿದ್ದು. ಆ ಬ್ಯಾಂಕ್ ಅನ್ನುವಂತಹ ಪದ ಹೇಗೆ ಬಳಕೆಗೆ ಬಂತು ಅಂತ ನಾವು ಇದುವರೆಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಅದು ಗ್ರೀಕ್ ಭಾಷೆ ಅಥವಾ ಜರ್ಮನ್ ಭಾಷೆ ಅಥವಾ ಅದಕ್ಕೆ ಇಟಾಲಿಯನ್ ಭಾಷೆಯ ಮೂಲವನ್ನು ನಾವು ಶೋಧಿಸಿದ್ದೀವಿ. ಬಟ್ ಈ ಒಂದಂತೂ ಸತ್ಯ, ಈ ಎಲ್ಲ ಬ್ಯಾಂಕ್ಗಳ ಉದ್ದೇಶ ಏನಪ್ಪಾ ಅಂದರೆ ಲಾಭ ಮಾಡೋದು. ಆ ಲಾಭವನ್ನು ಮಾಡುವಂತಹ ಉದ್ದೇಶಕ್ಕಾಗಿ ತಮ್ಮ ತಮ್ಮ ಹಣಕಾಸಿನ ಸಂಪನ್ಮೂಲಗಳನ್ನು ಅವರು ಬೇರೆ ಬೇರೆ ಬಗೆಗಳಿಗೆ ಅವರು ಸಾಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಆಧಾರದ ಮೇಲೆ ನಾವು ಅದನ್ನು ಕೃಷಿ ಬ್ಯಾಂಕ್ಗಳು, ಕೈಗಾರಿಕಾ ಬ್ಯಾಂಕ್ಗಳು, ಹೂಡಿಕೆ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು, ಉಳಿತಾಯ ಬ್ಯಾಂಕ್ಗಳು, ಕೇಂದ್ರ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳಾಗಿ ನಾವು ಅದನ್ನು ವರ್ಗೀಕರಣವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಚರ್ಚೆ ಅದು ಹೆಚ್ಚು ಕೇಂದ್ರೀಕೃತ ಆಗಿರೋದು ಯಾವುದ್ರ ಬಗ್ಗೆ ಅಂತಂದರೆ ಅದು ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆನೇ ಹೊರತು ಕೃಷಿ ಬ್ಯಾಂಕ್ಗಳು, ಕೈಗಾರಿಕಾ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಅಲ್ಲ. ನಮ್ಮ ಈ ಒಂದು ಚಾಪ್ಟರ್ ಅಥವಾ ಯೂನಿಟ್ 3ಯಲ್ಲಿ ನಾವು ಚರ್ಚೆಯನ್ನು ಮಾಡುವಂಥದ್ದು ವಾಣಿಜ್ಯ ಬ್ಯಾಂಕ್ಗಳು ಅಂದರೆ ಏನು, ವಾಣಿಜ್ಯ ಬ್ಯಾಂಕ್ಗಳ ರಚನೆ ಹೇಗಿದೆ, ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು ಏನು, ವಾಣಿಜ್ಯ ಬ್ಯಾಂಕ್ಗಳ ಪಾತ್ರ ಏನು, ಅದೇ ರೀತಿ ಆ ವಾಣಿಜ್ಯ ಬ್ಯಾಂಕ್ಗಳ ಒಂದು ಪ್ರಮುಖ ಕಾರ್ಯವೈಖರಿ ಆಗಿದೆ, ಇನ್ನೋವೇಟಿವ್ ಪ್ರಾಕ್ಟೀಸಸ್ ಅಂತಂದ್ರೆ ಏನು, ಇತ್ತೀಚಿನ ದಿನಗಳಲ್ಲಿ ಯಾವ ಯಾವ ರೀತಿಯ ಸೇವೆಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಇವತ್ತು ನೀಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ನಾವು ಈ ಒಂದು ಚಾಪ್ಟರ್ಲಿ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಈ ವಾಣಿಜ್ಯ ಬ್ಯಾಂಕ್ ಅನ್ನುವಂತಹ ಪದದ ಅರ್ಥವನ್ನು ನಾವು ನೋಡೋದಾದ್ರೆ, ದ ಬ್ಯಾಂಕ್ಸ್ ಪ್ಯೂರ್ಲಿ ಆರ್ಗನೈಸ್ಡ್ ಫಾರ್ ದಿ ಪರ್ಪಸ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ವೇರ್ ದ ಪರ್ಪಸ್ ಇಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಔಟ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಆರ್ ನೋನ್ ಎಸ್ ಎ ಕಮರ್ಷಿಯಲ್ ಬ್ಯಾಂಕ್. ಹಾಗಾದರೆ ವಾಣಿಜ್ಯ ಬ್ಯಾಂಕುಗಳಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳು ಸಾಮಾನ್ಯವಾಗಿ ಅವರು ಈ ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನು ಕೊಡುವಂತಹ ಉದ್ದೇಶದಿಂದ, ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಸಾಲವನ್ನು ಕೊಡುವುದರ ಮೂಲಕ ಲಾಭ ಮಾಡುವಂತಹ ಉದ್ದೇಶದಿಂದ ಸಂಘಟಿತರಾದಂತಹ ಸಂಸ್ಥೆಗಳನ್ನು ನಾವು ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರಿತೇವೆ. ಸೊ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ಯಾವ ರೀತಿ ಅರ್ಥೈಸಬಹುದು? ನಾವು ವಾಣಿಜ್ಯ ಬ್ಯಾಂಕ್ಗಳು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನು ಕೊಡುವುದರ ಮೂಲಕ ಅಥವಾ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಸಾಲವನ್ನು ಅಥವಾ ಹಣಕಾಸನ್ನು ಸರಬರಾಜು ಮಾಡುವುದರ ಮೂಲಕ ಲಾಭ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾದಂತಹ ಹಣಕಾಸಿನ ಸಂಸ್ಥೆಗಳನ್ನು ನಾವು ವಾಣಿಜ್ಯ ಬ್ಯಾಂಕ್ಗಳು ಅಂತ ಹೇಳ್ತೇವೆ. ದ ಪ್ರೈಮರಿ ಬಿಸಿನೆಸ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ ಇಸ್ ಟು accept deposits and make loans and investment with the object of securing profit for its clients as well as for itself. So ಈ ವಾಣಿಜ್ಯ ಬ್ಯಾಂಕ್ಗಳು ನಾವೇನು ಹೇಳಿದೀವಿ, ಇದೊಂದು ಸಂಸ್ಥೆಗಳು. ದೇ ಆರ್ ದಿ ಇನ್ಸ್ಟಿಟ್ಯೂಷನ್ಸ್. ವಾಣಿಜ್ಯ ಬ್ಯಾಂಕ್ಗಳು ಸಂಸ್ಥೆಗಳು. ಈ ಸಂಸ್ಥೆಗಳು ಏನು ಮಾಡ್ತವೆ ಅಂತಂದ್ರೆ ಪ್ರಾಥಮಿಕವಾಗಿ ಅವರು ತಮ್ಮ ಹಣಕಾಸನ್ನ ಅವರು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನು ನೀಡಲಿಕ್ಕೆ ಅವರು ಮುಂದೆ ಬರ್ತಾರೆ. ಸೊ ಹಾಗಾದ್ರೆ ತಾವು ಕೂಡ ತಮ್ಮ ಬಂಡವಾಳದ ಜೊತೆಗೆ ಯಾರ ಬಳಿ ಸಾರ್ವಜನಿಕರಲ್ಲಿ ಹೆಚ್ಚುವರಿ ಇರುವಂತಹ ಸರ್ಪ್ಲಸ್ ಡೆಪಾಸಿಟ್ ಅನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸಾರ್ವಜನಿಕರಲ್ಲಿ ಇರುವಂತಹ ಹೆಚ್ಚುವರಿ ಹಣವನ್ನು ಠೇವಣಿಗಳನ್ನಾಗಿ ಸ್ವೀಕಾರ ಮಾಡುವುದು ಹಾಗೂ ಆ ಸಂಗ್ರಹವನ್ನು ಮಾಡಿರುವಂತಹ ಆ ಹಣವನ್ನು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನಾಗಿ ನೀಡುವಂಥದ್ದು, ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಮಾಡುವಂತಹ ಸಂಸ್ಥೆಗಳು. ಅಲ್ಟಿಮೇಟ್ಲಿ ಅವ್ರ ಉದ್ದೇಶ ಏನಪ್ಪ ಅಂದರೆ ಮೇಕಿಂಗ್ ಆಫ್ ದಿ ಪ್ರಾಫಿಟ್ ಅಥವಾ ಲಾಭವನ್ನು ಗರಿಷ್ಠಗೊಳಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಇರುವಂತಹ ಹೆಚ್ಚುವರಿ ಹಣವನ್ನು ಠೇವಣಿಗಳ ಮೂಲಕ ಸ್ವೀಕಾರ ಮಾಡ್ತವೆ. ಠೇವಣಿಗಳದ್ದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ, ಕರೆಂಟ್ ಅಕೌಂಟಲ್ಲಿ ನಾವು ಮುಂದೆ ಚರ್ಚೆ ಮಾಡ್ತೇವೆ. ವಿವಿಧ ಖಾತೆಗಳಲ್ಲಿ ಹೆಚ್ಚುವರಿ ಹಣವನ್ನು ಹೊಂದಿರುವಂತಹ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹ ಮಾಡಿ, ಠೇವಣಿಗಳನ್ನು ಸ್ವೀಕಾರ ಮಾಡಿ, ಆ ಹಣದಿಂದ ಜೊತೆಗೆ ತಾವು ಹೂಡಿಕೆ ಮಾಡಿರುವಂತಹ ಹಣವನ್ನು ಬಳಸಿಕೊಳ್ಳುವುದರ ಜೊತೆಗೆ ಆ ಠೇವಣಿಗಳಿಂದ ಸಂಗ್ರಹವನ್ನು ಮಾಡಿಕೊಂಡಿರುವಂತಹ ಹಣವನ್ನು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲ ನೀಡುವುದು, ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಮಾಡುವುದರ ಮೂಲಕ ತಮ್ಮ ಲಾಭವನ್ನು ಗರಿಷ್ಠಗೊಳಿಸುವಂತಹ ಉದ್ದೇಶವನ್ನು ಹೊಂದಿರ್ತವೆ ಈ ವಾಣಿಜ್ಯ ಬ್ಯಾಂಕುಗಳು. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳು ಅಂತಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳು ಅನ್ನುವಂತಹದ್ದು ಅದು ಒಂದು ಸಂಘಟಿತ ಸಂಸ್ಥೆಗಳು. ಯಾವ ಒಂದು ಉದ್ದೇಶಕ್ಕಾಗಿ ಅವರು ಸಂಘಟಿತರಾಗಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಲಾಭವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ, ತಾವು ಲಾಭವನ್ನು ಮಾಡಲಿಕ್ಕಾಗಿ ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕಾರ ಮಾಡಿ ಆ ಹಣದ ಜೊತೆಗೆ ತಾವು ಹೂಡಿಕೆ ಮಾಡಿರುವಂತಹ ಬಂಡವಾಳವನ್ನು ಬಳಸ್ಕೊಂಡ್ಬಿಟ್ಟು ಕೃಷಿ, ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಹಾಗೂ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗೆ ಸಾಲವನ್ನು ಕೊಡುವುದರ ಜೊತೆಗೆ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ
ಹೂಡಿಕೆಯನ್ನು ಮಾಡುವಂತಹ ಒಂದು ಕಾರ್ಯಗಳ ಮೂಲಕ ಸಾಕಷ್ಟು ಲಾಭವನ್ನು ಮಾಡಿಕೊಳ್ಳುವಂತಹ ಸಂಸ್ಥೆಗಳು ಅಂತ ಹೇಳ್ತೇವೆ. ಹಾಗಾಗಿ ಹೆಸರೇ ಸೂಚಿಸಿದ ಹಾಗೆ ವಾಣಿಜ್ಯ ಬ್ಯಾಂಕುಗಳು ಅಂತಂದರೆ ಈ ಹಣಕಾಸಿನ ಸಂಸ್ಥೆಗಳು ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲವನ್ನು ನೀಡುವಂತಹ ಒಂದು ಸಂಸ್ಥೆಗಳು. ಅವರ ಉದ್ದೇಶ ಆ ಸಾಲವನ್ನು ನೀಡುವುದರ ಮೂಲಕ ಗರಿಷ್ಠ ಪ್ರಮಾಣದ ಲಾಭವನ್ನು ಮಾಡ್ಕೋಬೇಕು ಅನ್ನುವಂಥದ್ದು ವಾಣಿಜ್ಯ ಬ್ಯಾಂಕುಗಳ ಮೂಲ ಉದ್ದೇಶ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಅರ್ಥದ ಜೊತೆಗೆ ಬ್ಯಾಂಕ್ ಅನ್ನುವಂತಹ ಪದ ಹೇಗೆ ಬಳಕೆಗೆ ಬಂತು ಅಥವಾ ಆ ಬ್ಯಾಂಕ್ ಅನ್ನುವಂತಹ ಮೂಲ ಏನು ಅನ್ನುವಂಥದ್ದನ್ನು ನಾವು ಚರ್ಚೆಯನ್ನು ಮಾಡಿದ್ದೇವೆ. ನನ್ನ ಮುಂದಿನ ಚರ್ಚೆಯಲ್ಲಿ ನಾನು ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಕೆಲವೊಂದು ವಿಚಾರಗಳನ್ನು ನಾನು ಸಿಲೆಬಸ್ನ ಪ್ರಕಾರ ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿವರೆಗೆ ಒಂದು ವಿರಾಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.